ರಾಜ್ಯ ಬಿಜೆಪಿಯಲ್ಲಿ ನಡೆದಂತ ಮಹತ್ವದ ಬೆಳವಣಿಗೆ ಶಾಸಕ ಯತ್ನಾಳ್ ಉಚ್ಚಾಟನೆ ಆಗ್ತಾ ಇದ್ದಂಗೆ ಯತ್ನಾಳ್ ಬೆಂಬಲಕ್ಕೆ ನಿಂತಿದ್ದಾರೆ ರಮೇಶ್ ಜಾರಕಿಹೊಳಿ. ಈ ವಿಚಾರ ನನಗೆ ಮೊದಲೇ ಗೊತ್ತಿತ್ತು, ಒಂದು ತಿಂಗಳಿಂದ ನಡೆದಿತ್ತು ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಯತ್ನಾಳ್ ಅವರ ಉಚ್ಚಾಟನೆ ನಂತರ ಅವರ ಪರ ನಿಂತು ಮಾತಾಡಿದ್ದಾರೆ. ಯತ್ನಾಳ್ ಪಕ್ಷದ ದೊಡ್ಡ ಲೀಡರ್. ಯಾಕೆ ಉಚ್ಚಾಟನೆ ಅದು ನನಗೆ ಗೊತ್ತಿಲ್ಲ, ನಮ್ಮಿಂದ ತಪ್ಪಾಗಿರಬಹುದು, ಸರಿಪಡಿಸೋ ಕೆಲಸ ಆಗಬೇಕು. ಯಾರ ಮೇಲೆ ಪ್ರೀತಿ ಇದೆ ಅವರ ವಿರುದ್ಧವೇ ಕ್ರಮ ಆಗಿದೆ. ಯತ್ನಾಳ್ ಏನು ಒಂಟಿ ಆಗಿಲ್ಲ, ನಾವೆಲ್ಲ ಒಂದೇ ಇದ್ದೀವಿ. ಯತ್ನಾಳ್ ಉಚ್ಚಾಟನೆ ವಾಪಸ್ ಪಡೆಯುವ ವಿಶ್ವಾಸವಿದೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನೋಡ್ರಿ, ಯತ್ನಾಳ್ ಉಚ್ಚಾಟನೆ ಕಳೆದ ಒಂದು ತಿಂಗಳಿಂದ ಸುದ್ದಿ ನಡೆದಿರ್ತದೆ. ಇದು ನಮಗೆ ಮೊದಲೇ ಸುದ್ದಿತ್ತು. ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬೆಳೆದಿತ್ತು. ಅದು ಇರಲಿ, ಅದೇ ದೊಡ್ಡ ವಿಷಯ ಅಲ್ಲ. ನಮಗೀಗ ನಾನು ನಿನ್ನೆ ಹೇಳಿದ್ದೆ, ನಿನ್ನೆ ಇದ್ದಾಗ ನಂಗೆ ಬಹುಶಃ 1 TV ಗೋಕಾಕ್ ಕ್ಷೇತ್ರ ಸರ್ವೆ ಮಾಡಿ ನಂತರ ನಾನು ಪತ್ರಿಕೆ ಕೇಳೋಕ್ಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯಿತು. ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ, ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕು. ನಿನ್ನೆ ನಾನು ಯಾರಿಗೂ ಸಿಗಲಿಲ್ಲ. ನಾವು ಅತಿ ಶೀಘ್ರದಲ್ಲಿ ಬೆಂಗಳೂರಲ್ಲಿ ಒಂದು ಸಭೆ ಸೇರ್ತೀವಿ. ಬೆಂಗಳೂರಲ್ಲಿ ನಾವೆಲ್ಲ ಸಭೆ ಸೇರ್ತೀವಿ. ಪ್ರೊಬಬ್ಲಿ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಸಭೆ ಸೇರಬಹುದು ಅಂತ ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ರಾಷ್ಟ್ರೀಯ ಮಟ್ಟದ ನಾಯಕರ ಜೊತೆ ಮಾತಾಡ್ತೀವಿ, ಮತ್ತೆ ನಾವು ಬಿಜೆಪಿ ಪಕ್ಷಕ್ಕೆ ಬದ್ಧರಾಗೇ ಇರ್ತೀವಿ ಅಂತಲೂ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡ್ರಿ, ಯತ್ನಾಳ್ ಉಚ್ಚಾಟನೆ ಕಳೆದ ಒಂದು ತಿಂಗಳಿಂದ ಸುದ್ದಿ ನಡೆದಿರ್ತದೆ. ಇದು ನಮಗೆ ಮೊದಲೇ ಸುದ್ದಿತ್ತು. ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬೆಳೆದಿತ್ತು. ಅದು ಇರಲಿ, ಅದೇ ದೊಡ್ಡ ವಿಷಯ ಅಲ್ಲ. ನಮಗೀಗ ನಾನು ನಿನ್ನೆ ಹೇಳಿದ್ದೆ, ನಿನ್ನೆ ಇದ್ದಾಗ ನಂಗೆ ಬಹುಶಃ 1 TV ಗೋಕಾಕ್ ಕ್ಷೇತ್ರ ಸರ್ವೆ ಮಾಡಿ ನಂತರ ನಾನು ಪತ್ರಿಕೆ ಕೇಳೋಕ್ಕೆ ಇಲ್ಲೇ ಬರ್ತು ಅಂದಾಗ ನಂಗೆ